ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ರಷ್ಯಾಗೆ ಭೇಟಿ ನೀಡಿದ್ದು ಮಾಸ್ಕೋದಲ್ಲಿ ಅವರಿಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ. ನಾಳೆ ಮೋದಿ ಪುಟಿನ್ ಅವರನ್ನ ಭೇಟಿಯಾಗಲಿದ್ದು ಹಲವು ಒಪ್ಪಂದಗಳಿಗೂ ಕೂಡ ಸಹಿ ಹಾಕಲಿದ್ದಾರೆ. ಮೋದಿ ರಷ್ಯಾ ಭೇಟಿ ಕೊಟ್ಟಿರುವಂಥದ್ದು ಭಾರತಕ್ಕಷ್ಟೇ ಅಲ್ಲದೆ ವಿಶ್ವಮಟ್ಟದಲ್ಲೂ ಕೂಡ ಕುತೂಹಲವನ್ನು ಹೆಚ್ಚಿಸಿದೆ. ಇನ್ನೊಂದು ಕಡೆಯಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವತ್ತು ಮಣಿಪುರ ಹಾಗೂ ಅಸ್ಸಾಂಗೆ ಭೇಟಿ ನೀಡಿ ಅಲ್ಲಿ ಸಂತ್ರಸ್ತರಿಗೆ ಧೈರ್ಯ ತುಂಬಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ನಾಳೆ ಭಾಗಿಯಾಗ್ತಿದ್ದಾರೆ. ರಷ್ಯಾದ ಮಾಸ್ಕೋ ನಗರಕ್ಕೆ ಇವತ್ತು ಮೋದಿ ಬಂದಿಳಿತಿದ್ದಂತೆ ಭವ್ಯ ಸ್ವಾಗತ ಸಿಕ್ತು. ಮಾಸ್ಕೋ ನಗರದಿಂದ ಮೋದಿ ಸೀದಾ ಹೋಟೆಲ್ಗೆ ಬಂದ್ರು. ಅನಿವಾಸಿ ಭಾರತೀಯರು ಪ್ರಧಾನಿಯವರನ್ನ ಭರ್ಜರಿಯಾಗಿ ಸ್ವಾಗತಿಸಿದ್ರು. ಭಾರತೀಯರ ಜೊತೆಗೆ ರಷ್ಯಾ ಮಹಿಳೆಯರು ಹಾಡು, ನೃತ್ಯ, ಭರತನಾಟ್ಯವನ್ನ ಮಾಡಿ ಭಾರತೀಯ ಸಂಸ್ಕೃತಿಯನ್ನ ಗೌರವಿಸಿದ್ರು. ನಾಳೆ ಪ್ರಧಾನಿ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭೇಟಿಯಾಗ್ತಿದ್ದಾರೆ. ರಷ್ಯಾದ ಮಾಸ್ಕೋ ನಗರದಲ್ಲಿ ನಡೆಯಲಿರುವ 22ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗ್ತಾರೆ. ಅಷ್ಟಕ್ಕೂ ಮೋದಿಯವರ ಇವತ್ತಿನ ರಷ್ಯಾ ಭೇಟಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಯಾಕಂದ್ರೆ ಉಕ್ರೇನ್ ಹಾಗೂ ರಷ್ಯಾ ನಡುವೆ ನಡೆಯುತ್ತಿರುವ ಭೀಕರ ಯುದ್ಧ ಇನ್ನೂ ನಿಂತಿಲ್ಲ. ಯುದ್ಧ ಶುರುವಾಗಿ ಇವತ್ತಿಗೆ 2 ವರ್ಷ 4 ತಿಂಗಳು 2 ವಾರ ಕಳೆದು ಹೋಗಿದೆ. 2 ಸಲ ಉಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧವನ್ನ ನಿಲ್ಲಿಸಲು ಪ್ರಧಾನಿ ಮೋದಿಯವರು ಪ್ರಯತ್ನಿಸಿದ್ರು. ರಷ್ಯಾ ಹಾಗೂ ಉಕ್ರೇನ್ ಯುದ್ಧ ನಿಲ್ಲಿಸಲು ಮೋದಿ ಕೈಯಿಂದ ಸಾಧ್ಯ ಅಂತ ವಿಶ್ವದ ಅನೇಕ ರಾಷ್ಟ್ರಗಳ ನಾಯಕರು ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ಮೋದಿ ಭೇಟಿ ಜಾಗತಿಕ ಮಟ್ಟದಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇನ್ನು ಮೋದಿ ಹಾಗೂ ಪುಟಿನ್ ಭೇಟಿಯ ಹಿಂದೆ ಭಾರತೀಯರಿಗೂ ಕುತೂಹಲವಿದೆ. ಯಾಕಂದ್ರೆ ಉದ್ಯೋಗದ ಆಮಿಷವನ್ನ ಒಡ್ಡಿ ಸುಮಾರು 20 ಭಾರತೀಯರನ್ನ ರಷ್ಯಾ ಸೇನೆಗೆ ಸೇರಿಸಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲದೆ ಉಕ್ರೇನ್ನಲ್ಲಿ ನಡೆದ ಹೋರಾಟದಲ್ಲಿ 2 ಭಾರತೀಯರು ಸಾವನ್ನಪ್ಪಿದ್ದಾರೆ. ಅನೇಕ ಭಾರತೀಯ ನಾಗರಿಕರು ರಷ್ಯಾ ಸೇನೆಯಲ್ಲಿ ಸಹಾಯಕ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಹೀಗಂತ ಭಾರತೀಯ ವಿದೇಶಾಂಗ ಸಚಿವಾಲಯ ಏಪ್ರಿಲ್ನಲ್ಲಿ ದೃಢಪಡಿಸಿತ್ತು. ಈ ಪೈಕಿ 10 ಮಂದಿ ಭಾರತಕ್ಕೆ ಮರಳಿದ್ದಾರೆ. ಉಳಿದವರು ವಾಪಸ್ ಆಗ್ತಾರಾ ಗೊತ್ತಿಲ್ಲ. ಇನ್ನು ರಷ್ಯಾದ ಸೇನೆಯಲ್ಲಿ ಭಾರತೀಯರನ್ನ ಸೇರ್ಪಡೆಗೊಳಿಸುವ ಮತ್ತು S-400 ಕ್ಷಿಪಣಿಯ ವ್ಯವಸ್ಥೆಯ 2ನೇ ಘಟಕ ಸ್ಥಾಪನೆ ವಿಳಂಬವಾಗಿದ್ದು ಈ ವಿಷಯವೂ ಚರ್ಚೆ ಆಗಲಿದೆ. ಇದನ್ನ ಬಿಟ್ರೆ ಆರ್ಥಿಕ ಒಪ್ಪಂದ, ರಕ್ಷಣಾ ಒಪ್ಪಂದ, ವ್ಯಾಪಾರ ವಹಿವಾಟುಗಳ ಒಪ್ಪಂದಗಳು ಇವರಿಬ್ಬರ ನಡುವೆ ನಡೆಯಲಿದೆ. ಮೋದಿ ರಷ್ಯಾ ಭೇಟಿಯ ವಿಷಯದಲ್ಲೂ ಕಾಂಗ್ರೆಸ್ ಸೇರಿದಂತೆ ಇಂಡಿಯಾ ಒಕ್ಕೂಟದವರು ಕಾಲೊಳೆಯೋದನ್ನ ಬಿಡ್ತಿಲ್ಲ. ಮಣಿಪುರ ಗಲಭೆ, ಅಸ್ಸಾಂನ ಜಲಪ್ರವಾಹ, ಕರ್ನಾಟಕದ ಜಲಪ್ರವಾಹ ಹಾಗೂ ಗುಜರಾತ್ ಜಲಪ್ರವಾಹ, ಹಿಮಾಚಲ ಪ್ರದೇಶದ ಪ್ರವಾಹ, ಉತ್ತರಾಖಂಡ್ನ ಜಲಪ್ರವಾಹ, ಮೋದಿ ಹೊಣೆಗಾರಿಕೆ ಶೂನ್ಯ ಅಂತ ಕಾಂಗ್ರೆಸ್ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದೆ. ಮೋದಿ ರಷ್ಯಾ ಪ್ರವಾಸದಲ್ಲಿದ್ರೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಸ್ಸಾಂ, ಮಣಿಪುರ ಪ್ರವಾಸವನ್ನು ಮಾಡಿದ್ರು. ಮಣಿಪುರ ಗಲಭೆ, ಅಸ್ಸಾಂ ಜಲಪ್ರಳಯದಲ್ಲಿ ಮೃತಪಟ್ಟವರ ಕುಟುಂಬಸ್ಥರನ್ನ ಮನೆ ಭೂಮಿ ಕಳೆದುಕೊಂಡು ಸಂತ್ರಸ್ತರ ಕೇಂದ್ರದಲ್ಲಿ ಇರೋರನ್ನ ಭೇಟಿ ಮಾಡಿ ಧೈರ್ಯವನ್ನ ತುಂಬಿದ್ರು. ಪರಿಹಾರ ಶಿಬಿರಗಳಲ್ಲಿ ಎಲ್ಲರಿಂದಲೂ ಮಾಹಿತಿಯನ್ನ ಪಡ್ಕೊಂಡು ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಹೆಚ್ಚಿನ ಪರಿಹಾರ ಕೊಡಿಸೋ ಭರವಸೆಯನ್ನ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.